ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಈಗ ರಾಷ್ಟ್ರ ಧ್ವಜ ನ್ಯಾಷನಲ್ ಫ್ಲಾಗ್ ನ ಹಿಂಗೆಲ್ಲ ಇಟ್ಕೊಂಡು ಈಗ ಯಾರಿಗೂ ಹೇಳಕ್ ಆಗಲ್ಲ. ಇಲ್ಲಿ ಎಲ್ಲ ಬುದ್ಧಿವಂತರೇ ಬಂದಿರೋರು, ಎಲ್ಲ ಬುದ್ಧಿವಂತರೇ. ಹಂಗಲ್ಲ, ಅಧಿವೇಶನದೊಳಗೆ ನ್ಯಾಷನಲ್ ಫ್ಲಾಗ್ ನಿಮ್ ಕೈಲಿ ನೀವು ಬೇರೆ ಪದ ಉಪಯೋಗಿಸಿರಿ, ಅವ್ರು ಅದಕ್ಕೆ ತಂದ್ರು. ನೀವು ಹಿಂಗ್ ಸಮರ್ಥನೆ ಮಾಡ್ಕೊಂಡ್ರೆ ಸಮರ್ಥನಲ್ಲ, ಕೂತ್ಕೊಂಡು ಅದನ್ನ ಹೇಳಿದ್ರೆ ಬೇರೆ ಅಲ್ಲದು ಸರಿ. ಸರಿ, ಈಗ ಇಡ್ರಿ ರಾಷ್ಟ್ರ ಧ್ವಜ, ಇದು ಬೇಡ, ಒಳ್ಳೇದಲ್ಲ ಅದು. ಅದು ಬಿಡಿ ಬಿಡಿ, ತೆಗೆದಿಡಿ ಇವರೇ, ತೆಗೆದಿಡಿ ತೆಗೆದಿಡಿ ತೆಗೆದಿಡಿ. ಮಾಡ್ತಾರೆ. ಈಗ ಸುಮ್ನೆ ಸದನ ವೇಸ್ಟ್ ಮಾಡಬೇಡಿ, ದಯವಿಟ್ಟು ಕೂತ್ಕೊಳ್ಳಿ. ಎಲ್ಲ ಸದನ ಪ್ರಾರಂಭ ಆಗಲಿ. ಈಗ ನೋಡಿ, ಒಂದ್ಸಾರಿ ಅದು ಈಗ ನಮ್ಮ ಅಧ್ಯಕ್ಷರು ಬರ್ತಾರೆ, ಬಂದ ಮೇಲೆ ಕೂತು ಚರ್ಚೆ ಮಾಡೋಣ. ಈಗ ಸದನ ನಡೆಯಕ್ ಬಿಡಿ, ಚರ್ಚೆ ಮಾಡೋಣಂತೆ. ನೋಡಿ, ಅಧ್ಯಕ್ಷರು ಬರ್ಲಿ. ನಾವು ಅಧ್ಯಕ್ಷರಾದ್ರೂ ನಾವು ಈಗ ತಾತ್ಕಾಲಿಕವಾಗಿ ಕೂತಿರೋಂಥದ್ದು. ದಯಮಾಡಿ ಅವಕಾಶ ಕೊಡಿ. ಸದನ ನೋಡ್ರಿ, ನಾನು ಅಧ್ಯಕ್ಷರೇ ನೋಡಿ, ಇಲ್ಲಿ ಒಂದೇ ನಿಮಿಷ ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಒಂದೇ ನಿಮಿಷ ನೋಡಿ, ಇಲ್ಲಿ RSSನ ಸಂಸ್ಥೆ ಇಲ್ಲಿಲ್ಲ. ಮುಖ್ಯಮಂತ್ರಿಗಳು ಜವಾಬ್ದಾರಿ ಇರುವಂತ ಸ್ಥಾನದಲ್ಲಿ ಕೂತಿರೋರು. ಅವ್ರು ಯಾವ್ದಾದ್ರು ಕಾಮೆಂಟ್ ಮಾಡ್ಬೇಕಾದ್ರೆ ಇಲ್ಲಿ ಇಲ್ಲದೆ ಇರತಕ್ಕಂತ ಸಂಸ್ಥೆ ಬಗ್ಗೆ ಕಾಮೆಂಟ್ ಮಾಡಿದ್ರೆ ಅವರು ಉತ್ತರ ಯಾರು ಹೇಳ್ತಾರೆ? ಅದಕ್ಕೆ ಈಗ ಸಂಸ್ಥೆ ಅಲ್ಲ ಅದು. ಅದನ್ನೇ ಹೇಳಿದ್ರಿ. ಈಗ ಅಲ್ಲೇ ನಾವು ಅವ್ರನ್ನ, ನಾನು ಅವಾಗ ಹೇಳಿದ್ನಲ್ಲ, ನಾವು ಪಾಕಿಸ್ತಾನ ಬಗ್ಗೆ ಮಾತಾಡಿದ್ರೆ ಅವ್ರು ಸುಮ್ಮನೆ ಇರ್ತಾರೆ. ಅವರು ಅದಕ್ಕೆ ನೋಡಿ, ಇಲ್ಲಿಂದ ಇರ್ತಕ್ಕಂಥ ಸಂಸ್ಥೆ ಬಗ್ಗೆ ಮಾತಾಡುವಂತ ಅಧಿಕಾರ ಯಾರು ಕೊಟ್ಟರು? ಅವ್ರಿಗೆ ಯಾರು ಕೊಟ್ಟರು ಅಧಿಕಾರನ? ಮಾತಾಡ್ಲಿ, ಆಚೆ ಮಾತಾಡ್ಲಿ, ಹೋಗ ಆಚೆ, ಎಷ್ಟು ಬೇಕಾದ್ರೂ ಮಾತಾಡ್ಲಿ, ಆಚೆ ಕಡೆ ಆಚೆ. ಅದಕ್ಕೆ ನೋಡಿ, ಇದು ಈ ಸದನನ ಹಾಳು ಮಾಡಬೇಕು ಅಂತಾನೆ ತೀರ್ಮಾನ ಮಾಡ್ಕೊಂಡು ಬಂದವ್ರೆ. ಸಂವಿಧಾನದಲ್ಲಿ ನಮ್ಗೆ ಅವಕಾಶ ಮಾತಾಡ್ತೀವಿ. ನಿಮ್ಗೆ ಮೊದಲು ಏನ್ RSS ಸಂವಿಧಾನ, ಏನ್ ಅವರಿಗೆ ಸದನಕ್ಕೆ ಚರ್ಚೆ ಮಾಡೋ ಅಧಿಕಾರ ಇಲ್ವಾ? ಏನಿದು RSS ಅಂದ್ರೆ ತಪ್ಪೇನಾಗ್ತದೆ ಸರ್? ಅಲ್ಲ, ಅವರು ನೋಡಿ, ಈ ದೇಶದ ಪ್ರಧಾನಿನೇ RSS ಅಲ್ಲ. RSS ಅಂದ್ರೆ ದೇಶದ ಗೃಹ ಸಚಿವರೇ RSS. ಆಚೆ ಹೋಗಿ ಮಾತಾಡಿ, ದಮ್ಮಿದ್ರೆ ಆಚೆ ಕಡೆ ಹೋಗಿ ಮಾತಾಡ್ಲಿ. ಈ ಸದನದ ಶೆಲ್ಟರ್ ಆಗಿ ತಗೊಂತಾರೆ, ಆಚೆ ಮಾತಾಡಿ, ಆಚೆ ಉತ್ತರ ಕೊಡ್ತಾರೆ. ಉತ್ತರ ಕೊಡ್ತಾರೆ. ಇಲ್ಲೇ ಮಾತಾಡ್ತಾರೆ. ಈ ಶೆಲ್ಟರ್ನ ಯಾಕೆ ತಗೊಂತ ಇದಾರೆ? ಸದನದ ಶೆಲ್ಟರ್ ತಗೊಂತ ಇದಾರೆ ಇವರು ಅಷ್ಟೇ. ಏನ್ ಶೆಲ್ಟರ್? ಅದರಿಂದ ಏನ್ ಶೆಲ್ಟರ್ ಆಗುತ್ತೆ? ಆಚೆ ಹೋಗಿ, ದಮ್ಮಿದ್ರೆ ಮಾತಾಡ್ಲಿ, ಆಚೆ ಹೋಗಿ. ಏನು ನನಗೆ ಕಂಡಂಗೆ ತಡೆದಪ್ಪ ಸ್ವಲ್ಪ. ನಾವು ಇಲ್ಲಿ ಕೂತು ಈ ಸಾರಿ ಅದು ಯಾವ ಗಳಿಗೆಯಲ್ಲಿ ಸದನ ಪ್ರಾರಂಭ ಆಯ್ತೋ ಗೊತ್ತಿಲ್ಲ. ಬರೀ ಇದೇ ರೀತಿ ಅದನ್ನ ನೀವು ಅವ್ರು ಇಲ್ಲ, ನೀವು ಬೇರೆ ಆ ಪಾರ್ಟಿ ಬಿಟ್ಬಿಟ್ಟಿಲ್ಲ, ಅದಕ್ಕೆ ಯಾರು ಇಲ್ಲ. ಅಲ್ಲಲ್ಲ, ಈಗ ನಾನು ಹೇಳೋದು ಇದೇ ತರ ಮಾಡ್ಕೊಂಡೋದ್ರೆ ಈ ರಾಜ್ಯದ ಜನಕ್ಕೆ ಏನು ನಾವು ನೀವು ಅಲ್ಲರೇ ಯಾರಾದ್ರೂ ಸರಿ, ಏನ್ ಕಿತ್ತು ನೀವು ಯಾರಾದ್ರೂ ಸರಿ ಈ ರೀತಿ ಸದನನ ನಿಜವಾಗ್ಲೂ ಎಲ್ಲೋ ಒಂದ್ ಕಡೆ ಏನು ಮಾಡಿದ್ರ ಇಲ್ಲ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಳ್ಳೇದಲ್ಲ. ಇದು ಧಕ್ಕೆ ಬರ್ತಕ್ಕಂಥ ವ್ಯವಸ್ಥೆ. ದಯಮಾಡಿ ಯಾರು ಇದು ಮಾಡಿ ನೋಡಿ, ಮುಖ್ಯಮಂತ್ರಿಗಳಿಗೆ ಹೇಳ್ಬೇಕು ರೀ. ನೋಡ್ರಿ ಸ್ವಾಮಿ, ಮುಖ್ಯಮಂತ್ರಿಗಳು ಹೇಳಿದ್ರು ಹೇಳ್ತೀವಿ. ಮುಖ್ಯಮಂತ್ರಿಗಳು ಉಪಯೋಗಿಸಿರೋ ಪದ
ಅನ್ಪಾರ್ಲಿಮೆಂಟರಿ ಆಗಿದ್ರೆ ಹೇಳ್ಬೋದಾಗಿತ್ತು. ಅದು ಅನ್ಪಾರ್ಲಿಮೆಂಟರಿ ಅಲ್ಲ. RSS ಅನ್ನತಕ್ಕಂಥ ಪದ ಅನ್ಪಾರ್ಲಿಮೆಂಟರಿ ಅಲ್ಲ. ಅದರಿಂದ ಅದನ್ನ ನಿಮ್ಮನ್ನ ಟೀಕೆ ಮಾಡಿದಂಗಲ್ಲ. ಅದು ಅದ್ಯಾಕೆ ಈಗ ಇದೇ ತರ ಹೋದ್ರೆ ಈ ರಾಜ್ಯದ ಜನ ಏನಂತಾರೆ? ಅಲ್ಲ, ನೀವು ಬರೀ ಸದನ ಹಾಳು ಮಾಡ್ಕೊಂಡು ಕೂತ್ಕೊಂಡ್ರೆ ಏನ್ ಅವರು ಇದು ಏನಂತ ಆಪಾದನೆ ಮಾಡಿದ್ರು? ಏನು ಮಾಡ್ಲಿಲ್ಲ. ಅವ್ರು ಏನ್ ಹೇಳಿದ್ದು? RSS ಅಂತ ಹೇಳಿದ್ರು. RSS ನವರು ಅಂದ್ರು. ನೀವು RSS ನರಲ್ವಾ? ಅದ ಹೇಳಿದ್ರು. ಅವ್ರದ್ದೇನ್ ತಪ್ಪಿದೆ? RSS ಅಂದ್ರೆ ಏನ್ ತಪ್ಪಿದೆ ಹೇಳಿ? ತಪ್ಪೇನು? ಅವ್ರೇನು RSS ಕೆಟ್ಟರು ಅಂತ ಬೈದಾರ? RSS ಕೆಟ್ಟರು ಅಂತ ಏನ್ ಬೈದಿಲ್ಲ. RSS ನರು ಅಂತ ಹೇಳಿದ್ರು. ನೀವು RSS ನರಯ್ಯ, ನಿಮ್ ಭಾಗ ಅದು, ನಿಮ್ಮ ಪಕ್ಷದ ಭಾಗ ಅದು. ಕರೆಕ್ಟ್ ಅವ್ರು ಹೇಳಿದ್ದು ನಿಮ್ ಪಕ್ಷದ ಭಾಗ ಅದು. RSS ಏನ್ ತಪ್ಪಿದೆ? ಅಲ್ಲ ಹೇಳಿ ನೀವು. ಅದಕ್ಕೆ ಯಾಕೆ ಸದನ ಹಾಳು ಮಾಡ್ತಾ ಇದ್ದೀರಿ? ಒಳ್ಳೇದಲ್ಲ. ಆಡಳಿತ ಪಕ್ಷಕ್ಕೆ ಸದನ ನಡೆಸೋ ಯೋಗ್ಯತೆ ಇಲ್ಲ ಸರಿಯಾಗಿ. ಸದನ ನಡೆಸೋದು ಅವ್ರ ಜವಾಬ್ದಾರಿ. ಅಶೋಕ್, ಒಂದ್ ನಿಮಿಷ. ಅವರ ಎಲ್ಲರ ಜವಾಬ್ದಾರಿನೂ, ಪ್ರತಿಯೊಬ್ಬ ಸದಸ್ಯನ ಜವಾಬ್ದಾರಿ ಇದೆ ಸದನ ನಡೆಸಬೇಕು. ಅಧ್ಯಕ್ಷೆ, ಆಯ್ತು, ಮುಖ್ಯಮಂತ್ರಿಗಳು ಹೇಳಿದ್ದನ್ನ ಈ ಸದನ ಒಪ್ಕೋಬೇಕು, ನಾವು ಒಪ್ಕೋಬೇಕು ಅಂತಾದ್ರೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಚೀನಾದ ಚಮಚಗಳು ಅಂತ ಹೇಳದ? ಪಾಕಿಸ್ತಾನ ಏಜೆಂಟ್ಗಳು ಅಂತ ಹೇಳದ? ನೋಡ್ರಿ, ಚೀನಾದ ಚಮಚಗಳು ರಾಹುಲ್ ಗಾಂಧಿ, ಇವ್ರ ಪಾರ್ಟಿ ಚೀನಾ ಚಮಚಗಳು, ಚೀನಾದ ಪಾಕಿಸ್ತಾನದ ಚಮಚಗಳು ಇವರು ಅಂತ. ಅದನ್ನು ಒಪ್ಕೊಳ್ಳಿ. ಹಾಗಾದ್ರೆ ನಾವ್ ಇದನ್ನು ಒಪ್ಕೋತೀವಿ, ಅದನ್ನು ಒಪ್ಕೊಳ್ಳಿ. ಈ ಸದನದೊಳಗೆ ಪಾಕಿಸ್ತಾನ ಚರ್ಚೆ ಮಾಡುವಾಗ ಏಜೆಂಟ್ಗಳು, ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಏಜೆಂಟ್ಗಳು, ಇದಕ್ಕೆಲ್ಲ ಸ್ಟ್ರೈಕ್ ಮಾಡೋದು ಒಳ್ಳೇದಲ್ಲ. ಹೇಳಿ, ಇದೇನು ಅದನ್ನು ಒಪ್ಕೊಳ್ಳಿ.